ಸತ್ಯವನ್ನು ಪ್ರಚಾರ ಮಾಡುವುದೇ ಪತ್ರಿಕೆಯ ಮುಖ್ಯ ಧರ್ಮ ಅಂತ ಹೇಳಿದವರು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಆರಂಭಿಸಿದಂಥ ಹರ್ಮನ್ ಮೊಗ್ಲಿಂಗ್ ಅವರು. ಅವರ ಆಶಯದಂತೆ ಈ ಪತ್ರಿಕೆಯಲ್ಲಿ ತನ್ನ ಬದುಕನ್ನು ಅರ್ಪಿಸಿಕೊಂಡವರು ಅಂತ ಹೇಳ್ಬೋದು. ಡಾಕ್ಟರ್ ಶೇಖರ್ ಅಜಕಾರ್ ಅವರ ಒಂದು ಹೆಸರಿನಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ ಈ ಸಮಾರಂಭವನ್ನು ನಾವೆಲ್ಲರೂ ಅಲ್ಲ, ಆ ಶೇಖರ್ ಅಜಕಾರ್ ಅವರ ಆತ್ಮವೇ ಮೆಚ್ಚುವ ಹಾಗೆ ಈ ಕಾರ್ಯಕ್ರಮ ನಿರೂಪಿಸಿದಂಥ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಆತ್ಮೀಯರಾಗಿರುವಂಥ ಮೊಹಮ್ಮದ್ ಶರೀಫ್ ಸರ್, ನಿಮಗೆ ಅತ್ಯಂತ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಆತ್ಮವೇ ಮೆಚ್ಚುವ ಹಾಗೆ ಅಂತ. ಇವತ್ತು ಪ್ರಶಸ್ತಿ ಪಡೆದಂಥ ನಮ್ಮ ಹಿರಿಯರಾಗಿರುವಂಥ ದಯಾನಂದ ಪೈ ಅವರು ಇರ್ಬೋದು, ಈ ಪ್ರಶಸ್ತಿ ಪ್ರದಾನ ಮಾಡಿದಂಥ ಡಾಕ್ಟರ್ ಮೋಹನ್ ಆಳ್ವ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರಶಸ್ತಿಯ ಹೆಸರಿಗೆ ಕಾರಣರಾದಂಥ ಡಾಕ್ಟರ್ ಶೇಖರ್ ಅಜಕಾರ್ ಇವರ ವ್ಯಕ್ತಿತ್ವದ ಬಗ್ಗೆ ನಾವು ಒಂದು ಮಾತನ್ನು ನೆನಪಿಸ್ಕೊಳ್ಬೇಕಾಗತ್ತೆ. ಡಿ ವಿ ಜಿ ಅವರ ಒಂದು ಮಾತು ನೆನಪಾಗತ್ತೆ. ವಕ್ರ ಉಂಟು ಎಲ್ಲರಿಗೆ, ವಕ್ರ ಉಂಟು, ವಕ್ರ ಅಂದರೆ ಮುಖ, ವಕ್ರ ಉಂಟು ಎಲ್ಲರಿಗೆ, ವರ್ಚಸ್ ಓರ್ವರಿಗೆ, ಕತ್ತಿ ಪುಣ್ಯದಲ್ಲುಂಟು, ಶಕ್ತಿ ಸಹಜದಲ್ಲಿ. ಆಯುಧಗಳನ್ನು ನಾವು ಹಣ ಕೊಟ್ಟು ತಗೊಳ್ಬೋದು, ಅದು ಇನ್ನೊಬ್ಬರು ಪಡೆಯಬಹುದು, ಆದರೆ ಬಳಸುವಂಥ ಶಕ್ತಿ ಅದು ನಮ್ಮಲ್ಲೇ ಮೈಗೂಡಿಸ್ಕೊಂಡು ಬರಬೇಕು. ವ್ಯಕ್ತಿ ಪ್ರಭಾವವಿ ಲೋಕ ಚರಿತೆಯ ಕೀಲು, ಹಸ್ತವದು ದೈವ ಕೆಲವು ಮಂಕುತಿಮ್ಮ ಅಂತ. ಈ ಸೃಷ್ಟಿಯಲ್ಲಿ ಏನೆಲ್ಲ ಇತಿಹಾಸ ಸೃಷ್ಟಿಯಾಗಿದೆ ಅದೆಲ್ಲ ಮನುಷ್ಯರಿಂದಲೇ ಆಗಿದ್ದು, ಮನುಷ್ಯರ ಕೈಯಿಂದಲೇ ಆಗೋದು. ಆದರೆ ಮನುಷ್ಯರ ಕೈಯನ್ನು, ಹಸ್ತವನ್ನು ಒಂದು ಆಧಾರವಾಗಿ ಇಟ್ಕೊಂಡು ಸೃಷ್ಟಿ ಮಾಡಿದ್ದು ಯಾರೋ ಆ ದೇವರು ಅಂತೆ. ಹಾಗಾಗಿ ಆ ದೈವದ ಹಸ್ತವಾಗಿ ಮೂಡುಬಿದ್ರೆಯಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದವರು ಯಾರು ಅಂದರೆ ಡಾಕ್ಟರ್ ಮೋಹನ್ ಆಳ್ವ ಅವರು. ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಅವರು ಕೊಟ್ಟಂಥ ಕೊಡುಗೆ ಇದೆಯಲ್ಲ ಅತ್ಯಂತ ಅನನ್ಯವಾದದ್ದು. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಡಾಕ್ಟರ್ ಶೇಖರ್ ಅಜಕಾರ್ ಅವರು ಸುದೀರ್ಘವಾದಂಥ ಒಂದು ಪತ್ರಿಕೆಯಲ್ಲಿ ಸಾಹಿತ್ಯದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರಂತಾದರೆ ಅದಕ್ಕೆ ಪ್ರಧಾನ ಪೋಷಕರಾಗಿದ್ದಾರೆ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮೋಹನ್ ಆಳ್ವ ಅವರು. ನಾವು ಅವರ ಕಾರ್ಯಚಟುವಟಿಕೆ ಎಲ್ಲ ನೋಡಿ, ಮೂಡುಬಿದ್ರೆ ಕಡೆಗೆ ಅವರು ಕಾರ್ಕಳದಲ್ಲಿ ಅಜಕಾರಲ್ಲಿ ಅವರ ನಿವಾಸ ಇದ್ದರೂ ಕೂಡ ಅವರೆಲ್ಲ ಕಾರ್ಯಚಟುವಟಿಕೆ ಹೆಚ್ಚು ವ್ಯಾಪಿಸಿಕೊಂಡಿದ್ದು ಯಾವುದಕ್ಕಂದ್ರೆ ಮೂಡುಬಿದ್ರೆ ಕಡೆಗೆ. ಇದು ಮುಖ್ಯ ಶಕ್ತಿ ಯಾರಾಗಿದ್ರು ಅಂದರೆ ಡಾಕ್ಟರ್ ಮೋಹನ್ ಆಳ್ವ ಅವರು. ಆದರೆ ಇವತ್ತು ನೋಡಿ, ಅವರ ಬಿಡುವಿನ ನಡುವೆ ಕೂಡ ಇವತ್ತು ಬಂದು ಅವ್ರ ಬಗ್ಗೆ ಒಂದು ವಿಸ್ತಾರವಾದ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಶೇಖರ್ ಅಜಕಾರ್ ಏನು ಅಂತೇಳಿ, ನಾವು ಮತ್ತೆ ಯಾರು ಹೇಳಬೇಕಾಗಿಲ್ಲ. ಅದು ಎಷ್ಟು ಚೆನ್ನಾಗಿ ಅವರ ವ್ಯಕ್ತಿತ್ವವನ್ನು, ಅವರ ಸಾಧನೆಯನ್ನು, ಅವ್ರ ಕೆಲಸವನ್ನು ನಮ್ಮ ಮುಂದೆ ನಿರೂಪಿಸಿದರು. ಹಾಗಾಗಿ ಆ ಬಿಡುವಿನ ನಡುವೆ ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಂಥ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ನನ್ನ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಿಮ್ಮ ಪತ್ರಕರ್ತರ ಸಂಘದ ಪರವಾಗಿ ಕೂಡ ಅತ್ಯಂತ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಪ್ರಾಜ್ಞರು ಒಂದು ಮಾತು ಹೇಳ್ತಾರೆ, ನೀನು ಸತ್ತರೆ ನಿನ್ನ ಉಸಿರು ಗಾಳಿ ಪಾಲು, ನಿನ್ನ ದೇಹ ಅದು ನೀರು ಮಣ್ಣು ಬೆಂಕಿಯ ಪಾಲು, ನಿನ್ನ ಒಂದು ಒಡವೆ ವಸ್ತು ಆಸ್ತಿ ಎಲ್ಲ ಅಳುವವರ ಪಾಲು, ನಿನ್ನ ಅಸ್ಥಿ ಬೂದಿ ಅದು ನದಿಯ ಪಾಲು, ನಿನ್ನ ಪಿಂಡ ಕಾಗೆ ಪಾಲು, ನೀನು ಮಾಡಿದ ಸತ್ಕಾರ್ಯದ ಫಲ, ಒಳ್ಳೆಯ ಕಾರ್ಯದ ಫಲ ಅದು ನಿನ್ನ ಪಾಲು ಅಂತ. ನಮಗಾಗಿ ಯಾರಿಗೆ ಇರಲಿ ಅದು ಉಳಿಯುವುದು. ಯಾಕಂದರೆ ಜನ್ಮದಿಂದ ಯಾರು ದೊಡ್ಡವರಲ್ಲಂತೆ, ಕರ್ಮನಿಂದ ದೊಡ್ಡವರು. ನಿನ್ನ ಕೆಲಸ ನೀನು ಯಾವ ರೀತಿ ಮಾಡ್ತೀಯ ಅದರ ಮೇಲೆ ಗೌರವ ಬರುವಂಥದ್ದು. ಇವತ್ತು ನಾವು ಶೇಖರ್ ಅಜಕಾರನ್ನು ಯಾಕೆ ನೆನಪಿಸಿಕೊಳ್ತೇವೆ ಅಂತ ಹೇಳಿದರೆ, ಅವರು ಮಾಡಿದಂಥ ಒಳ್ಳೆಯ ಕಾರ್ಯ, ಆ ಸಮಾಜಮುಖಿ ಚಿಂತನೆ, ಆ ಸೇವೆ. ಅದು ಡಿ ವಿ ಜಿ ಹೇಳ್ತಾರೆ, ಒಳಿತೊಂದೇ ಶಾಶ್ವತವು ಉಳಿದೆಲ್ಲ ಅಳಿಯುವವು, ಒಳಿತೊಂದೇ ಶಾಶ್ವತವು ಉಳಿದೆಲ್ಲ ಅಳಿಯುವವು, ಒಲಿದು ನೀ ನೀಡಿರೋದು, ನಲವ ನೀನು ಎಸಗಿರೋದು, ಅಳುವ ನೀ ಒರಿಸಿರೋದು, ನಗುವ ನೀ ನಗಿಸಿರೋದು, ನೆಲೆಸುವವು ಪರಬೊಮ್ಮನಲ್ಲಿ ಮಂಕುತಿಮ್ಮ ಅಂತ ಮರುಳುಮುನಿ ಅಂತ ಆ ಮರುಳುಮುನಿಯ ಕಗ್ಗದಲ್ಲಿ ಹೇಳಿದಂಥ ಒಂದು ಮಾತಿದು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಶೇಖರ್ ಅಜಕಾರ್ ಅವರಿಬ್ಬ ಮಕ್ಕಳು ಮಾತ್ರ ಅಲ್ಲ, ಅವ್ರ ಮಡದಿ ಒಂದು ಅವ್ರ ಕುಟುಂಬ ಹೋಗೋದು. ಅದರೊಟ್ಟಿಗೆ ಯಾರ್ಯಾರೋ ಮಕ್ಕಳನ್ನು ಅವ್ರು ಕರ್ಕೊಂಡು ಬರ್ತಾರೆ. ಅದು ಹಾಡೋದಿರ್ಬೋದು, ನೃತ್ಯ ಮಾಡೋದಿರೋದು, ಭಾಷಣ ಮಾಡೋದಿರೋದು, ಎಲ್ಲೇ ಕಾರ್ಯಕ್ರಮ ಇರಲಿ ಅವ್ರಿಗೆ ವೇದಿಕೆಯನ್ನು ಕೊಡಿಸಿ ಇವ್ರು ಕೆಳಗೆ ಕುಳಿತು ಸಂತೋಷ ಪಡುವಂಥದ್ದು. ಇಂಥ ಅನೇಕ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಪ್ರೋತ್ಸಾಹ ಮಾಡಿದ ಒಬ್ಬ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಶೇಖರ್ ಅಜಕಾರ್ ಅವರು. ತನಗೆ ಬಾರದ ಲಾಭ ತನೆಯನಿಗೆ ಬಂದಾಗ
ಜನಕನ್ ಅದು ತನದೂ ಎಂದು ಸಂತಸಿಪ ತೆರದಲ್ಲಿ ಜಗದೊಳ್ ಆವಸೊಗವಾದಡಂ ಸಂತಸಿಪನೇ ಜ್ಞಾನಿ ಮಂಕುತಿಮ್ಮ ಅಂತ. ಒಬ್ಬ ತಂದೆ ತಾನು ಮಾಡಲಾಗದ ಕಾರ್ಯವನ್ನು ತನ್ನ ಮಗ ಮಾಡಿದ ಒಳ್ಳೆ ಕೆಲಸ ಮಾಡಿದಾಗ ತಾನೇ ಮಾಡಿದಂತಷ್ಟು ಸಂತೋಷ ಪಡ್ತಾರಂತೆ. ಹಾಗೆ ಸಮಾಜದಲ್ಲಿ ಯಾರೇ ಒಳ್ಳೆ ಕೆಲಸಗಳನ್ನು ಮಾಡಲಿ, ಡಾಕ್ಟರ್ ಮೋಹನ್ ಆಳ್ವರು ನಾವೆಲ್ಲ ಇರುವಾಗ ಹೇಳಿದಂಥ ಮಾತು, ನಮ್ಮ ಸಮಾಜದಲ್ಲಿ ಯಾರೇ ಒಳ್ಳೆ ಕೆಲಸವನ್ನು ಮಾಡಿ ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡಬೇಕು ಅಂತ ಡಾಕ್ಟರ್ ಆಳ್ವರು ಹೇಳಿದಂಥ ಒಂದು ಮಾತು. ಅದು ಸಮಾಜದಲ್ಲಿ ಹೇಗಿದೆ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕತೆ ನಮ್ಗೆ ನೆನಪಾಗತ್ತೆ. ಒಂದು ಕಡೆ ಒಂದು ಸರ್ಪ ಒಂದು ಮಿಂಚು ಹುಳುವನ್ನು ಒಟ್ಟಿಸಿಕೊಂಡು ಹೋಗ್ತಾ ಇರುತ್ತಂತೆ. ಆ ಮಿಂಚು ಹುಳನ್ನು ಅಟ್ಟಿಸ್ಕೊಂಡು ಹೋದಾಗ ಸ್ವಲ್ಪ ದೂರ ಹೋದಾಗ ಮಿಂಚು ಹುಳು ನಿಂತು ಕೇಳುತ್ತಂತೆ, ಆ ಸರ್ಪವನ್ನು ಕೇಳುತ್ತೆ, ಈ ನಾನು ನಿನ್ನ ವೈರಿಯಲ್ಲ, ನಾನು ನಿನಗೇನೋ ಮಾಡಲಿಲ್ಲ, ನಿನ್ನನ್ನು ಎದುರಿಸುವಂಥ ಸಾಮರ್ಥ್ಯ ನನಗಿಲ್ಲ, ಯಾಕೆ ನನ್ನನ್ನು ಒಟ್ಟಿಸ್ಕೊಂಡು ಬರ್ತೀಯಾ ಅಂತ ಕೇಳಿದಾಗ ಆ ಸರ್ಪ ಹೇಳುತ್ತೆ, ನೀ ನನ್ನ ವೈರಿಯಲ್ಲ, ನೀನು ನನಗೇನೋ ಮಾಡಲಿಲ್ಲ, ಆದರೆ ನನಗೆ ನೀನು ಮಿಂಚ್ತಾ ಇದೆಯಲ್ಲ, ಹೊಳಿತಾ ಇದೆಯಲ್ಲ, ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ. ನಾನು ಇದನ್ನು ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಿನ್ನ ಸುತ್ತಲಿನ ಪರಿಸರವೆಲ್ಲವೂ ಕೂಡ ನಿನ್ನನ್ನು ಮೆಟ್ಟಿ ನಿಲ್ಲಲು ಹವಣಿಸುತ್ತಿರುವಾಗ ಅದನ್ನು ಮೀರಿ ನೀನು ಎದುರಿಸುವಂಥ ಸಾಮರ್ಥ್ಯವನ್ನು ತೋರಿಸ್ತೀಯಲ್ಲ, ಅದೇ ನಿಜವಾದಂಥ ಬದುಕು ಅಂತ. ನಾವೆಲ್ಲ ಇವತ್ತು ಶೇಖರ್ ಅಜಕಾರ್ ಇಲ್ಲ, ಆದರೆ ಇದ್ದಾಗ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅವರ ಆ ಬದುಕಿಗೆ, ಅವರ ಕೆಲಸಗಳಿಗೆ ಯಾರು ಒತ್ತಟ್ಟಿ ನಿಂತಿದ್ದಾರೆ ಅಂತ. ಅನೇಕ ನಮ್ಮ ಕಾರ್ಕಳ ಎಲ್ಲ ಹೆಚ್ಚಿನ ಪತ್ರಕರ್ತರು ಇದ್ದೀರಿ. ನನಗೆ ಸಮ್ಮೇಳನ ಆದಾಗ ಅಲ್ಲಿ ಪತ್ರಿಕಾಗೋಷ್ಠಿ ಕರೆಯುವುದೇ ಭಾಳ ಕಷ್ಟ ಆಗೋದು. ಯಾಕೆ ಅಂದರೆ ನಿಮ್ಗೆ ಗೊತ್ತಿದೆ ಶರೀಫ್ರೆ, ಯಾಕೆ ಪ್ರಶ್ನೆ ಕೇಳ್ತಾರೆ, ಅಜಕಾರಿನ ಹೋಬಳಿ ಅಧ್ಯಕ್ಷರು ಶೇಖರ್ ಅಜಕಾರ್ ಅವರು ಯಾಕೆ ಇಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತಾರೆ, ಗೊಮ್ಮಟ ಬೆಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಉಡುಪಿಯಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ನಿಮ್ಮ ಅನುಮತಿಯನ್ನು ಪಡೆದುಕೊಂಡಿದ್ದೀರಾ, ಅವ್ರನ್ನ ಯಾಕೆ ಕರೆದಿದ್ದಾರೆ, ಲೆಕ್ಕಪತ್ರ ಕೊಟ್ಟಿದ್ದೀರಾ ಅಂತ. ನಾನು ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾವೆಲ್ಲ ಮಾತಾಡ್ತೇವೆ, ಆದರೆ ಶೇಖರ್ ಅಜಕಾರ್ ಅವರು ನಾವೆಲ್ಲ ಬದುಕಿಗೆ ಬೇರೆ ಬೇರೆ ಭರ್ತಿ ಮಾಡೋದು. ಶೇಖರ್ ಅಜಕಾರ್ ಅವರು ತನ್ನ ಪತ್ರಿಕಾ ಮಾಧ್ಯಮ ಇದೆಯಲ್ಲ, ಕೆಲಸ ಇದೆಯಲ್ಲ, ಅದನ್ನು ಬದುಕಾಗಿ ತೆಗೆದುಕೊಂಡವರು. ಅವರಿಗೆ ಬದುಕು ಬೇರೆ ಇಲ್ಲ, ಅದು ಪತ್ರಿಕೆ ಕೆಲಸ ಮತ್ತು ಕನ್ನಡದ ಕೆಲಸ. ಅದಕ್ಕಾಗಿ ತಮ್ಮ ಬದುಕನ್ನೇ ಅರ್ಪಿಸಿಕೊಂಡಂಥ ವ್ಯಕ್ತಿ. ನಮಗೂ ಕೂಡ ಅವ್ರ ವ್ಯಕ್ತಿ ಗೊತ್ತು. ಹಾಗಾಗಿ ನಾನು ಅವ್ರು ಯಾವುದೇ ಕೆಲಸ ಮಾಡಿದರೂ ಕೂಡ ಪ್ರೋತ್ಸಾಹ ಕೊಡೋದು. ಯಾಕಂದರೆ ಅವ್ರಿಗೆ ಬೇರೆ ದಾರಿ ಇಲ್ಲ ಬದುಕಲಿಕ್ಕೆ, ಅದೇ ಒಂದು ಮಾಧ್ಯಮ ಬಿಟ್ಟರೆ ಬೇರೆ ಇಲ್ಲ. ನಿಮಗೆ ಗೊತ್ತಿರಬೇಕು, ಅವ್ರು ಸತ್ತಾಗ ನಾನು ಮನೆಗೆ ಹೋಗಿದ್ದೆ. ನನಗೆ ಅದನ್ನು ನಾನು ಮೊನ್ನೆ ವಿಡಿಯೋ ಮಾಡಿ ನೋಡಿ ಸರ್, ನಮಗೆ ಪ್ರಶಾಂತ್ ನಮ್ಮ ಟೈಮ್ಸ್ ಆಫ್ ಕಾರ್ಕಳದಲ್ಲಿ ಭಾಳ ಚೆಂದಾಗಿ ಪಾಯಿಂಟ್ ಮಾಡಿದ್ದಾರೆ. ಅವರು ಶೇಖರ್ ಅಜಕಾರ್ ಬಿಟ್ಟು ಅಂತ ಆಸ್ತಿ ಯಾವುದು ಅಂತ, ಹರಕಲು ಮನೆಯಲ್ಲಿ ಒಂದಿಷ್ಟು ಪುಸ್ತಕದ ರಾಶಿ, ಒಂದಿಷ್ಟು ಸ್ಮರಣಿಕೆ ಬಿಟ್ಟರೆ ಅಲ್ಲಿ ಏನಿಲ್ಲ. ಅವರ ಬದುಕು ಹೇಗಿರಾಗಿರ್ಬೋದು. ಅವತ್ತು ನೋಡಿಕೊಂಡು ಬಂದವರು ನಾವೊಂದು ಸಾಹಿತ್ಯ ಪರಿಷತ್ ಸಮಾಜನೆಲ್ಲ ರವೀಣ್ಣನ ಕೇರ್ಕೊಂಡು ನಾವು ಪ್ರಕಾಶ್ ಹೋಟ್ಲಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು. ಏನಾದರೂ ನಮ್ಮ ಕಿಂಚಿತ್ ಅವರಿಗೆ ಸಹಾಯವನ್ನು ಮಾಡುವಂತ ಹೇಳಿ ನಾವೆಲ್ಲರೂ ಸೇರಿಕೊಂಡು ಒಂದು ಕಿಂಚಿತ್ ಸಹಾಯವನ್ನು ಮಾಡುವಂಥ ಸಂದರ್ಭ ಕಾರ್ಯಕ್ರಮ. ಇವತ್ತು ರವಿಯಣ್ಣ ಅವತ್ತು ಭಾವನಾತ್ಮಕ ಆಡಿದಂಥ ಮಾತು ನನಗೆ ಇವತ್ತು ಕೂಡ ನೆನಪಿದೆ. ನನಗೆ ಆವತ್ತು ಗೊತ್ತಾದದ್ದು. ಇವತ್ತು ರವಿಯಣ್ಣ ಕನ್ನಡದ ಬಗ್ಗೆ, ಕನ್ನಡದ ಕೆಲಸಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಸರ್ಕಾರಿ ಶಾಲೆ ಕನ್ನಡ ಶಾಲೆಯನ್ನು ಗುರುತಿಸಿ ಪ್ರತಿ ವರ್ಷ 10,000 ನಗದು ಪುರಸ್ಕಾರದೊಂದಿಗೆ ಅವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ಪ್ರೇರಣೆ ಎಲ್ಲಿಂದ ಬಂತು ಅಂದರೆ ಅವ್ರು ಹೇಳ್ತಾರೆ ಶೇಖರ್ ಅಜಕಾರ್ ಅವರ ಪ್ರೇರಣೆ ಅಂತ. ಇಂಥ ಅನೇಕ ಯುವ ಪತ್ರಕರ್ತರಿಗೆ ಕೂಡ ಅವರು ಮಾರ್ಗದರ್ಶಕರಾಗಿ ಪ್ರೇರಣೆ ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿತ್ವ ಅವರದ್ದು. ಹಾಗಾಗಿ ಇಂಥ ವ್ಯಕ್ತಿಯನ್ನು ಸ್ಮರಿಸಿಕೊಳ್ಳೋದಿದೆಯಲ್ಲ, ಇದು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥದ್ದು, ಪ್ರೇರಣೆ ಕೊಡುವಂಥದ್ದು, ಅರ್ಥಪೂರ್ಣ ಅಂತಂದು ಅದಕ್ಕೆ ಹೇಳುವಂಥದ್ದು. ಹಾಗಾಗಿ ಖಂಡಿತ ಇವತ್ತು ಶೇಖರ್ ಅಜಕಾರ್ ಅವರ ಆತ್ಮಕ್ಕೆ ಸಂತೋಷ ಕೊಟ್ಟಿದೆ. ಅಂಥ ಕಾರ್ಯಕ್ರಮದ ಭಾಗಿಯಾಗಿದ್ದು ನಮಗೂ ಕೂಡ ಆತ್ಮಕ್ಕೆ ಸಂತೋಷ ಕೊಟ್ಟಿದೆ. ತಾರಾ ಮೇಡಮ್ ಮತ್ತು ಅವ್ರ ಮಕ್ಕಳಿದ್ದಾರೆ, ನಾವೆಲ್ಲರೂ ಕೂಡ ಅವರ ನೈತಿಕವಾಗಿ ಅವರಿಗೆ ನಿಲ್ಲುವಂಥ ಒಂದು ತೋರಬೇಕು. ಇವತ್ತು ಪತ್ರಕರ್ತರು ಕೂಡ ಸಂಘದ ಮೂಲಕ ಸಹಾಯ ಮಾಡಿರುವಂಥದ್ದು ಖಂಡಿತ ಅದಕ್ಕೊಂದು ಮಾದರಿ ಅಂತ ನಾನು ಭಾವಿಸ್ಕೊಳ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ದಯಾನಂದ್ ಪೈ ಅವರ ಬಗ್ಗೆ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಒಂದು ಮಾತಿದೆ, ಪೇಟ ಇಟ್ಟರ ಶಿರದಿ ರಾಜನಾಗುವೆ ಏನೋ, ನಡೆನುಡಿಯ ಗುಣದಿಂದ ರಾಜ ಮರ್ಯಾದೆ, ಅರಸು ಅನರ್ವತ ಸರಿ ಹೆಜ್ಜೆ ಗುರುತುಗಳ ಸತ್ಪಥದಿ ದೊರೆತನವು ದುರಾಮ ಅಂತ. ನಾವು ಇಡುವಂಥ ಪ್ರತಿ ಹೆಜ್ಜೆಯೂ ಕೂಡ ಬಹಳ ಮುಖ್ಯ ಆಗುತ್ತೆ. ಏನು ನಮ್ಮ ದಯಾನಂದ್ ಪೈ ಅವರಿದ್ದಾರಲ್ಲ, ಸುದೀರ್ಘವಾದಂಥ 1, 2 ಅಲ್ಲ, 10 ಅಲ್ಲ, 20 ಅಲ್ಲ, ಅಷ್ಟು ವರ್ಷಗಳ ಕಾಲ ಮೊದಲು ಹೇಗಿದ್ದಾರೆ ಇವತ್ತು ಹಾಗೇ ಇದ್ದಾರೆ. ನನಗೆ ಗೊತ್ತಾ ಶರೀಫರು ಇಂಥ ವ್ಯಕ್ತಿಗಳ ಸಂಪರ್ಕ ಇದೆ ಅಂತ, ಯಾವ ಹಮ್ಮು ಬುಮ್ಮು ಇಲ್ಲದಂಥ. ಯಾವ ರೀತಿ ಶೇಖರ್ ಅಜಕಾರ್ ಅವರು ಆ ಮಾಧ್ಯಮಕ್ಕೆ, ಕನ್ನಡದ ಕೆಲಸಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೋ ಅದಕ್ಕೆ ಪರ್ಯಾಯ ಒಂದು ಮಾದರಿಯ ಒಂದು ವ್ಯಕ್ತಿತ್ವ ಇದ್ದರೆ ಅದು ದಯಾನಂದ್ ಪೈ ಅವರು ಅಂತ ಹೇಳುವಂಥದ್ದು. ಹಾಗಾಗಿ ಈ ಪ್ರಶಸ್ತಿ ಕೊಟ್ಟಿರೋದಿದೆಯಲ್ಲ, ಅದು
ಖಂಡಿತ ಶೇಖರ್ ಅಜಕರ್ ಅವರ ಆತ್ಮಕ್ಕೂ ಕೂಡ ತೃಪ್ತಿಯನ್ನು ಖುಷಿಯನ್ನು ಕೊಟ್ಟಿದೆ ಅಂತ ಭಾವಿಸ್ಕೊಳ್ತಾ, ಬಹಳ ಮುಖ್ಯವಾಗಿ ಒಂದು ಮಾತು ಹೇಳಲೇಬೇಕು ನಾವು. ಕಲೆ, ಸಾಹಿತ್ಯ, ಸಂಸ್ಕೃತಿಯ ಆಧಾರ ಚೌಕಟ್ಟಿನ ಮೇಲೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಾಗ ಹೇಗಿರ್ತದೆ ಅನ್ನೋದಕ್ಕೊಂದು ಮಾದರಿಯಾಗಿ ಒಂದು ಸಂಸ್ಥೆ ಕಟ್ಟಿದವರು ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅಂಥ ಸಂಸ್ಥೆ ಇರುವುದರಿಂದಾಗಿ ನಾವು ಇಂಥ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಈ ವೇದಿಕೆ ಸಿಕ್ಕಿರುವಂಥದ್ದು. ಮುಂದೆ ಸಾಹಿತ್ಯದ ಕಾರ್ಯಕ್ರಮ ಕೂಡ ಮಾಡುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರಿಗೆ, ಅವ್ರ ತಂಡಕ್ಕೆ ವಿಶೇಷವಾಗಿ ಅಭಿನಂದಿಸಿಕೊಳ್ತಾ, ಇದಕ್ಕೆ ಸಹಕರಿಸಿದ ಸರ್ವರಿಗೂ ಕೂಡ ತಲೆಬಾಗಿ ವಂದಿಸ್ತಾ ಅವಕಾಶಕ್ಕಾಗಿ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.